ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗರಿಗರಿಯಾಗಿ ತುಂಬ ರುಚಿಯಾಗಿ ಮಾಡ್ಬೋದು, ಹಾಗೆಯೇ ತುಂಬ ಹೆಲ್ದಿ ಕೂಡ. ಸೊ ಈ ಒಂದು ರೆಸಿಪಿನ ಮಾಡೋದಕ್ಕೆ ನಾನು ಮೊದಲನೇದಾಗಿ ತೊಗೊಂಡಿರೋದು ಅಕ್ಕಿ ಹಿಟ್ಟು. ಸೊ ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟು ಮೇಯ್ನಾಗಿ ಬೇಕೇ ಬೇಕಾಗತ್ತೆ. ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಖಾರಕ್ಕೆ ಅನುಗುಣವಾಗಿ ಒಂದು 2-3 ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ 2 ಈರುಳ್ಳಿ, ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್ನ ತೊರೆದಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಅರ್ಧ ಕ್ಯಾಪ್ಸಿಕಮ್ನ ಕೂಡ ತೊರೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಅದನ್ನಷ್ಟನ್ನು ರೆಡಿ ಮಾಡಿಕೊಂಡು ನಂತರ ಫಸ್ಟು ಅಕ್ಕಿ ಹಿಟ್ಟಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಇದನ್ನೆಲ್ಲ ಏನು ರೆಡಿ ಮಾಡ್ಕೊಂಡಿದ್ದೆ ಅಷ್ಟನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಅದಾದ ನಂತರ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಟೇಬಲ್ ಸ್ಪೂನ್ ನಾನು ಜೀರಿಗೆನ ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫಸ್ಟು ನೀರು ಬೆರೆಸೋದಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪನೇ ನೀರನ್ನ ಹಾಕ್ತಾ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವಾಗಲೂ ರಾಗಿ ರೊಟ್ಟಿನೇ ಮಾಡ್ಕೊಳ್ತಾ ಇದ್ದೆ. ಸೊ ರಾಗಿ ರೊಟ್ಟಿ ಕೂಡ ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಅಕ್ಕಿ ಹಿಟ್ಟು ಬದಲಿಗೆ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡು ರಾಗಿ ಹಿಟ್ಟನ್ನ ರೊಟ್ಟಿನ ಮಾಡ್ಕೊತಾ ಇದ್ದೆ. ಬಟ್ ಸ್ವಲ್ಪ ಚೇಂಜಸ್ ಇರಲಿ, ಯಾವಾಗಲೂ ರಾಗಿ ರೊಟ್ಟಿ ಏನಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ನಾನು ಇದನ್ನು ಡಿನ್ನರ್ಗೆ ಮಾಡ್ಕೊಂಡಿದ್ದೆ. ನೀವು ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು. ಏನಂತ ಅಂದರೆ ಚಳಿ ವೆದರ್ಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಬೇಕಾಗತ್ತೆ ಅನ್ನೋ ಅವಶ್ಯಕತೆಯೇ ಇಲ್ಲ. ಕೆಲವರು ಸೈಡ್ ಡಿಶ್ನ ಇಷ್ಟಪಡ್ತಾರೆ. ಸೊ ಅವರು ಕಾಯಿ ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಬದನೆಕಾಯಿ ಪಲ್ಯನ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೇ ರೀತಿಯ ವೀಡಿಯೋಸು, ರೆಸಿಪೀಸು ಯಾವುದನ್ನು ಶೂಟ್ ಮಾಡಿ ಹಾಕೋಕ್ಕೆ ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ ವೆದರ್ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ವೆದರ್ ಚೇಂಜ್ ಆದರೆ ಮಕ್ಕಳಿಗೆ ಹುಷಾರು ತಪ್ಪೋದು ಇದೆಲ್ಲ ಆಗಿಬಿಡುತ್ತೆ. ಸೊ ಈ ಥರ ಇದ್ದಾಗ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕಾಗತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು 1 ವೀಕಿಂದ ಯಾವುದೋ ವೀಡಿಯೋಸ್ನ ಹಾಕೋದಕ್ಕೆ ಆಗಿರಲಿಲ್ಲ. ನಮ್ಮ ಮನೇಲಂತೂ ಚಳಿಗೆ ಏನಾದರೂ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ತುಂಬ ದಿನಗಳಾಯಿತು ನಾನು ಯಾವುದಾದ್ರೂ ರೆಸಿಪಿಗಳನ್ನ ಶೂಟ್ ಮಾಡೋದು ಅಂತ ಹೇಳಿ ಒಟ್ಟಿಗೆ ಮಾಡ್ತಾನೋ ಇದನ್ನು ಕೂಡ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ. ಸೊ ಕೆಲವರು ಇದನ್ನು ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡು ಅದಾದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾರೆ. ಆದರೆ ಈ ರೀತಿಯೂ ಕೂಡ ನಾವು ಮಾಡ್ಕೊಳ್ಬೋದು, ಏನೂ ಚೇಂಜಸ್ ಆಗೋದಿಲ್ಲ. ಸೊ ಇದಿನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಆ ರೊಟ್ಟಿಗಿಂತಲೇ ಅಂತ ಹೇಳ್ಬೋದು. ಸೊ ಈ ರೀತಿ ಕೂಡ ನಾವು ಹಸಿಯಾಗಿಯೇ ಕಲಿಸ್ಕೊಂಡು ಕೂಡ ರೊಟ್ಟಿನ ತಟ್ಕೊಳ್ಬೋದು. ಕೆಲವೊಂದು ಕಡೆ ಮುಂಚೆನೇ ಬೇಯಿಸ್ಕೊಂಡು ಅದಾದಮೇಲೆ ರೊಟ್ಟಿನ ತಟ್ಕೊಳ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು 5 ನಿಮಿಷ ಇದನ್ನು ಮುಚ್ಚಿ ಎತ್ತಿಡಬೇಕಾಗತ್ತೆ. ಸೊ ಆಗ 5 ನಿಮಿಷ ಆಗಿದ ನಂತರ ನಮಗೆ ಬೇಕಾಗಿರೋ ಹದಕ್ಕೆ ಇದು ರೆಡಿ ಆಗುತ್ತೆ. ಹಾಗಾಗಿ 5 ನಿಮಿಷ ಆಗಿದ ನಂತರ ನೀವು ನೋಡ್ಬೋದು. ಸೊ ಕರೆಕ್ಟಾಗಿ ನಾನು ರೊಟ್ಟಿನ ತಟ್ಟುವಂಥ ಹದಕ್ಕೆ ಇದು ಬಂದಿದೆ. ಸೊ ಅದನ್ನು ಇವಾಗ ನೀವು ಡೈರೆಕ್ಟಾಗಿ ಹೆಂಚಿನ ಮೇಲೂ ತಟ್ಕೊಳ್ಬೋದು, ರೊಟ್ಟಿ ಶೀಟ್ ಮೇಲೂ ಕೂಡ ಇದನ್ನು ತಟ್ಕೊಳ್ಬೋದು. ಸೊ ನಾನು ರೊಟ್ಟಿ ಶೀಟ್ ಮೇಲೆ ತಟ್ಟಿ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ, ಎಷ್ಟು ಸಾಫ್ಟಾಗಿ ನಮಗೆ ರೊಟ್ಟಿ ಬರುತ್ತೆ ಅಂತ ನೀವು ನೋಡ್ಬೋದು. ಮೊದಲನೇದಾಗಿ ರೊಟ್ಟಿ ಶೀಟ್ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಡಿಮೆ ಆಯಿಲ್ನ ಹಾಕ್ಕೊಂಡ್ರೂ ನಡೆಯುತ್ತೆ. ಆಯಿಲ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ರೊಟ್ಟಿನ ತಟ್ಕೋಬೋದು. ಈಸಿಯಾಗಿ ರೊಟ್ಟಿ ಶೀಟ್ ಮೇಲೆ ಈ ರೊಟ್ಟಿನ ತಟ್ಕೋಬೋದು ಅಂತ ಹೇಳ್ಬೋದು. ಇಲ್ಲಾಂದರೆ ಆಲ್ಟರ್ನೇಟಿವ್ ಆಗಿ ಯಾವುದನ್ನ ನೀವು ಸಾಫ್ಟ್ ಕಾಟನ್ ಕ್ಲಾತಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಹೆಂಚಿನ ಮೇಲೆ ಕೂಡ ನೀವು ರೊಟ್ಟಿನ ತಟ್ಕೊಳ್ಬೋದು. ಸೊ ರೊಟ್ಟಿ ಶೀಟ್ ಮೇಲೆ ತಟ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಆಗಿಬಿಡುತ್ತೆ ಅಂತ ಹೇಳ್ಬೋದು.
ಇದಾದ ನಂತರ ನಾನು ಆಲ್ರೆಡಿ ಹೆಂಚನ್ನ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನಿಲ್ಲಿ ಅದ್ರ ಮೇಲೆ ಲೈಟಾಗಿ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ರೊಟ್ಟಿ ಶೀಟಲ್ಲಿ ತಟ್ಕೊಂಡಿರೋಂಥ ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗನೆ ಬೇಯ್ದುಬಿಡುತ್ತೆ. ಹಾಗಾಗಿ ನಾನೊಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಹಂಗೆ ಮಾಡೋದ್ರಿಂದ ನಾವು ಬೇಗನೆ ಬೇಯಿಸ್ಕೊಳ್ಬೋದು. ಹಾಗೆಯೇ ನೀವು ಅರ್ಜೆಂಟಲ್ಲಿ ಮಾಡ್ಕೋಬೇಕು ಅಂದಾಗ ಎರಡೂ ಕಡೆ ಹೆಂಚನ್ನು ಇಟ್ಕೊಂಡು ನೀವು ಮಾಡ್ಕೊಳ್ಬಿಡ್ಬೋದು, ಬೇಗ ಆಗುತ್ತೆ. ನಾನು ಕೂಡ ಎರಡು ಕಡೆ ಹೆಂಚನ್ನ ಇಟ್ಕೊಂಡು ಮಾಡ್ತಿರೋವಂಥದ್ದು. ರೆಸಿಪಿನೂ ಶೂಟ್ ಮಾಡ್ಕೋಬೇಕು, ಅಟ್ ದ ಸೇಮ್ ಟೈಮ್ ನನಗೆ ಆಲ್ರೆಡಿ ಮಕ್ಕಳು ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇರ್ತಾರೆ, ಅವ್ರಿಗೂ ಕೂಡ ಕೊಡಬೇಕು. ಹಾಗಾಗಿ ನಾನು ಒಂದೇ ಸರಿ ಎರಡು ಕಡೆ ಹೆಂಚನ್ನ ಇಟ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಆಲ್ಮೋಸ್ಟು ರೊಟ್ಟಿ ಎಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ ಕೂಡ. ಸೊ ನೋಡಿ, ಈ ರೀತಿ ಕೂಡ ನೀವು ರೊಟ್ಟಿನ ಟ್ರೈ ಮಾಡ್ಬೋದು. ಸೊ ನಾನು ಇದನ್ನು ನನ್ನ ಹಸ್ಬೆಂಡಿಗೆ ಕೊಟ್ಟು ಯಾವ ರೀತಿ ಟೇಸ್ಟ್ ಇದೆ ಅಂತ ಸಹ ಕೇಳ್ತೀನಿ. ಟೇಸ್ಟ್ ಮಾಡಿ ಹೇಳಿ. ಅಲ್ಲಿ ಸೈಡ್ ಏನು ಡಿಶ್ ಬೇಕಿಲ್ಲ, ರೊಟ್ಟಿ ಬರೀ ರೊಟ್ಟಿ ಹಂಗೆ ತಿನ್ಬೋದು. ಬೇಕಿದ್ರೆ ತುಪ್ಪ ಹಾಕೋಬೋದು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ಹೋಟೆಲ್ಗಿಂತ ತುಂಬ ಚೆನ್ನಾಗಿದೆ. ಸೈಡ್ಗೆ ಏನಾದರೂ ಬೇಕಾಗಿತ್ತಾ? ಬೇಡ, ಸೈಡ್ಗೆ ಸಾಕು, ಏನು ಬೇಡ ಅನ್ಸುತ್ತೆ. ಇದೇ ಆ ಥರ ಇದೆ. ಚಟ್ನಿ ಆಗಿರಲಿ, ಚಟ್ನಿ ಕೂಡ ಬೇಕಿಲ್ಲ, ಚೆನ್ನಾಗಿದೆ. ಎಲ್ಲ ಇದೆ ಅದರಲ್ಲಿ, ಕ್ಯಾರೆಟು ಚಟ್ನಿ ಯಾವುದೇನು ಬೇಕಾಗಿಲ್ಲ. ಚಟ್ನಿ ಆಗಿರಲಿ ಮತ್ತೆ ಏನಾದರೂ ಬೇರೆ ಥರ ಏನು ಬೇಕಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ನಿಮ್ಮ ಮನೇಲೂ ಕೂಡ ಯಾವುದೇ ರೀತಿ ಸೈಡ್ ಡಿಶ್ ಇಲ್ದಂಗೆ ಈ ರೊಟ್ಟಿನ ಇಷ್ಟಪಟ್ಟು ತಿಂತಾರೆ. ಡೆಫಿನೆಟ್ಲಿ ಮಾಡಿಕೊಡಿ. ಇದಾಗಿತ್ತು ನನ್ನ ಒಂದು ಪುಟ್ಟ ರೆಸಿಪಿ. ಐ ಹೋಪ್ ಈ ಒಂದು ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಟೈಮ್ ಮಾಡಿಕೊಂಡು ಇನ್ನಷ್ಟು ವಿಡಿಯೋ ಅಥವಾ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು.